ಯಾಕೋ ಅಲ್ಲು ಅರ್ಜುನ್ ವಿಚಾರದಲ್ಲಿ ಪುಷ್ಪ 2 ಸಿನಿಮಾದಲ್ಲಿ ಆದಂತಹ ಬೆಳವಣಿಗೆ ಏನಿದೆ, ಪ್ರದರ್ಶನದ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆ ಯಾಕೋ ಒಂಥರ ಕಂಟಕ ಆಗೋ ರೀತಿಯಲ್ಲಿ ಅಲ್ಲು ಅರ್ಜುನ್ ವಿಚಾರದಲ್ಲಿ ಆಗ್ತಾ ಇದೆ. ಅದು ಯಾಕೋ ಕಂಟ್ರೋಲಿಗೆ ಸಿಗೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮಾತನಾಡ್ತಾರೆ, ಅದಾದ ನಂತರ ಈಗ ಎಸಿಪಿ ಅವರು ಮಾತನಾಡಿದ್ರು. ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಈಗ ಕಲ್ಲು ತೂರಾಟಗಳು ನಡೀತಾ ಇದೆ ಅವರ ಮನೆ ಮೇಲೆ. ಸೊ ಕಲ್ಲು ತೂರಿ ಟೊಮ್ಯಾಟೊ ಎಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲು ಅರ್ಜುನ್ ನಿವಾಸದ ಮೇಲೆ ಹೂಕುಂಡುಗಳನ್ನ ಎತ್ತಿ ಹಾಕಿ ದಾಂಧಲೆಯನ್ನ ಮಾಡಿದ್ದಾರೆ. ಅಲ್ಲು ಅರ್ಜುನ್ ನಿವಾಸಕ್ಕೂ ಕೂಡ ನುಗ್ಗುವ ಯತ್ನವನ್ನ ಮಾಡಿದ್ದಾರೆ. ಹೈದರಾಬಾದ್ನ ಜುಬ್ಲಿ ಹಿಲ್ಸ್ನಲ್ಲಿರುವಂತಹ ಅಲ್ಲು ಅರ್ಜುನ್ ನಿವಾಸ. ಸೊ ಈಗ ಅಲ್ಲಿ ಯಾವುದು ಕೂಡ ಕಂಟ್ರೋಲಿಗೆ ಇಲ್ವಾ ಅಥವಾ ಸರ್ಕಾರದ ಕುಮ್ಮಕ್ಕಿನಿಂದನ ಅನ್ನುವಂಥ ಪ್ರಶ್ನೆಗಳು ಈಗ ಎದ್ದೇಳ್ತಾ ಇದೆ. ಕಾರಣ ಮುಖ್ಯಮಂತ್ರಿಗಳೇ ಆ ರೀತಿಯಾಗಿ ಹೇಳಿದ ನಂತರ, ಎಸಿಪಿ ಅವರೇ ಆ ರೀತಿ ಹೇಳಿದ ನಂತರ ಇನ್ನೇನಾಗುತ್ತೆ? ಕಾಲ್ತುಳಿತದಲ್ಲಿ ಕೋಮಾದಲ್ಲಿರುವಂತಹ ಬಾಲಕ ಶ್ರೀತೇಜ ಪರ ಹೋರಾಟ ನಡೀತಾ ಇದೆ. ಅಲ್ಲಿ ಶ್ರೀತೇಜ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರೇವತಿ ಸಾವಿಗೆ ಅಲ್ಲು ಅರ್ಜುನ್ ಕಾರಣ ಅಂತ ಈ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ರೇವತಿ ಕುಟುಂಬಕ್ಕೆ ಕ್ಷಮೆ ಕೋರಬೇಕು ಅಂತ ಆಗ್ರಹಿಸಿದ್ದಾರೆ. ಉಸ್ಮಾನಿಯಾ ವಿವಿಯ ವಿದ್ಯಾರ್ಥಿಗಳ ಸಮಿತಿಯಿಂದ ಈ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನಾಕಾರರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ಯಾವುದೋ ಕುಮ್ಮಕ್ಕಿನಿಂದ ನಡೀತಾ ಇರುವಂಗೆ ಕಾಣಿಸ್ತಾ ಇದೆ. ಕಾರಣ ಆ ಸಂದರ್ಭದಲ್ಲೇನೆ ರೇವತಿ ಅವರು ಸಾವನ್ನಪ್ಪಿದ್ರು. ಅವರ ಪತಿನೇ ಹೇಳಿದ್ರು, ನಾನು ಈ ಪ್ರಕರಣವನ್ನ ವಾಪಸ್ ತಗೊಳಕ್ ಮುಂದಾಗ್ತಾ ಇದ್ದೀನಿ, ಅದಕ್ಕೆ ಅವ್ರ ಕಾರಣ ಅಲ್ಲ ಅನ್ನುವಂಥದ್ದನ್ನ ಅವತ್ತು ಅವರೇ ಹೇಳಿದ್ರು, ಅವರ ಪತಿ. ಸೊ ಇದಕ್ಕೆ ಬೇರೆ ರೀತಿಯಾಗಿ ಕಲ್ಪನೆಯನ್ನ ಮಾಡಿ ಈಗ ರಾಜಕೀಯ ಟಚ್ ಕೊಟ್ಬಿಟ್ಟಿದಾರಲ್ಲ ಈಗ. ಸೊ ಹಾಗಾಗಿ ಈಗ ಉಸ್ಮಾನಿಯಾ ವಿವಿಯ ವಿದ್ಯಾರ್ಥಿಗಳ ಸಮಿತಿ ಬಂದ್ಬಿಟ್ಟು ಎಲ್ಲ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಈಗ ಅಲ್ಲು ಅರ್ಜುನ್ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವ್ರ ಪ್ರತಿಕೃತಿಗೆ ಬೆಂಕಿಯನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಅಲ್ಲು ಅರ್ಜುನ್ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಮಾಜಿ ಮೇಯರ್ ಬಾಬಾ ಫಸೀಯುದ್ದೀನ್ ಬೆಂಬಲಿಗರಿಂದ ಈ ಪ್ರತಿಭಟನೆ ನಡೀತಾ ಇದೆ. ಭಾರಿ ಹೈಡ್ರಾಮಾದ ಬಳಿಕ ಅಲ್ಲು ಅರ್ಜುನ್ ನಿವಾಸಕ್ಕೆ ಈಗ ಪೊಲೀಸ್ ಭದ್ರತೆಯನ್ನ ಕೊಟ್ಟಿದ್ದಾರೆ. ಎಸಿಪಿ ಅವರು ಆದಂತವ್ರು ಏನು ಮಾತನಾಡಬೇಕು ಅನ್ನುವಂಥ ಕನಿಷ್ಠವಾಗಿ ಒಂದಿಷ್ಟು ಯೋಚನೆ ಇಡಬೇಕು. ಅದರ ಪರಿಣಾಮಗಳು ಏನಾಗುತ್ತೆ, ನನ್ನ ಜೊತೆಗೆ ಪೊಲೀಸರಿದ್ದಾರೆ, ನನ್ನ ಜೊತೆಗೆ ಸರ್ಕಾರ ಇದೆ ಅನ್ನುವಂಥ ಕುಮ್ಮಕ್ಕೆ ಸಿಕ್ಬಿಟ್ರೆ ಎಲ್ಲಿ ಯಾವ ಹಂತಕ್ಕೆ ಬೇಕಾದರೂ ಹೋಗುತ್ತೆ. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಇದ್ಯಾಕೋ ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ತುಂಬಾ ಸರ್ಕಾರನೇ ಈ ಮಟ್ಟಕ್ಕೆ ಇಳಿದಿರೋದ್ರಿಂದ ಯಾರಿಗೂ ಕೂಡ ಯಾವ ಕಂಟ್ರೋಲು ಕೂಡ ಇಲ್ಲ. ನನ್ನ ಜೊತೆಗೆ ಸರ್ಕಾರನೇ ಇದೆ, ನನ್ನ ಜೊತೆಗೆ ಪೊಲೀಸ್ ಇಲಾಖೆನೇ ಇದೆ ಅನ್ನೋ ರೀತಿಯಲ್ಲಿ ಈಗ ವರ್ತಿಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನಾಗ್ತಾ ಇದೆ ಈಗ ಸದ್ಯಕ್ಕೆ? ಎಸ್ ಅರುಣ್, ಈಗ ಸಂಧ್ಯಾ ಥಿಯೇಟರ್ ಏನೋ ಒಂದು ಪ್ರಕರಣ ಏನಿತ್ತು, ಆ ಒಂದು ಕಾಲ್ ತೊಳಿತಕ್ಕೆ ಸಿಕ್ಕು ಮಹಿಳೆ ಏನು ಸಾವನ್ನಪ್ಪಿದ್ರು, ಆ ಒಂದು ಕುಟುಂಬದ ಪರ ಈಗ ಹೈದರಾಬಾದ್ನ ಜುಬ್ಲಿ ಹಿಲ್ಸ್ನಲ್ಲಿ ಏನಿದೆ ಅಲ್ಲು ಅರ್ಜುನ್ ಮನೆ ಇದೆ, ಮನೆ ಮುಂದೆ ಈಗ ಪ್ರತಿಭಟನೆ ನಡೀತಾ ಇರತಕ್ಕಂಥದ್ದು. ಈ ಒಂದು ಪ್ರತಿಭಟನೆಗೆ ಮುಖ್ಯ ಕಾರಣ ಅಂದರೆ ಇವತ್ತು ಎಸಿಪಿ ಸಬ್ಬತಿ ವಿಷ್ಣುಮೂರ್ತಿ ಮತ್ತು ಕಮಿಷನರು ಬಿಡುಗಡೆ ಮಾಡಿದಂತಹ ಒಂದಿಷ್ಟು ವಿಡಿಯೋ ಕ್ಲಿಪ್ಗಳು ಕೂಡ ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಏನು ಅಲ್ಲು ಅರ್ಜುನ್ ಏನು ಥಿಯೇಟರ್ಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಡೆದಂತಹ ಇದೊಂದು ಪ್ರಕರಣ ಏನಿತ್ತು, ಇದೊಂದು ಆ ಮಹಿಳೆಯನ್ನು ಸಾವನ್ನಪ್ಪಿದ್ರು ಮತ್ತು ಅವರ ಪುತ್ರ ರೇವತಿ ಅನ್ನೋವರ ಪುತ್ರ ಶ್ರೀತೇಜ್ ಏನಿದ್ರು ಅವರು ಈಗ ಕೋಮಾ ಸ್ಟೇಜ್ನಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಕುಟುಂಬಕ್ಕೆ ಈಗ ನ್ಯಾಯ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಸಾಕಷ್ಟು ರೀತಿಯಲ್ಲಿ ಪ್ರತಿಭಟನೆ ನಡೀತಾ ಇರ್ತಕ್ಕಂಥದ್ದು. ಒಂದು ಕಡೆ ಉಸ್ಮಾನಿಯಾ ವಿವಿಯ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮಾಜಿ ಮೇಯರ್ ಅವರು ಮಾಜಿ ಮೇಯರ್ ಅವರು ಕೂಡ ಒಂದಷ್ಟು ಆ ಕಾರ್ಯಕರ್ತರು ಜೊತೆಗೆ ಸೇರಿ ಈಗ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಜುಬ್ಲಿ ಹಿಲ್ಸ್ನಲ್ಲಿ ಇರ್ತಕ್ಕಂಥ ಅಲ್ಲು ಅರ್ಜುನ್ ಮನೆಗೆ ನುಗ್ಗಿ ಮನೆ ಮುಂದೆ ಇರತಕ್ಕಂಥ ಪಾಟ್ನ ಎಲ್ಲ ಒಡೆದಾಕಿ ಮನೆ ಮೇಲೆ ಕಲ್ಲು ತೂರಾಟ ಮತ್ತೆ ಟೊಮೊಟೊಗಳನ್ನ ಎಸೆದು ಈಗ ಮನೆಗೆ ನುಗ್ಗುವಂತ ಪ್ರಯತ್ನವನ್ನ ಮಾಡಿರ್ತಕ್ಕಂಥ. ಇಷ್ಟೆಲ್ಲ ಹೈಡ್ರಾಮಾ ಆದಮೇಲೆ ಪೊಲೀಸ್ ಭದ್ರತೆಯನ್ನ ಅಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಒಂದಿಷ್ಟು ಘಟನೆಗಳನ್ನ ಗಮನಿಸಿದ್ರೆ ಒಂದಿಷ್ಟು ರಾಜಕೀಯ ಷಡ್ಯಂತ್ರಗಳು ಕೂಡ ನಡೆದಿರ್ತಕ್ಕಂಥದ್ದು. ಅಲ್ಲು ಅರ್ಜುನ್ ಅವರ ಏನು ಮೊದಲ ದಿನ ಏನು ಅರೆಸ್ಟ್ ಆಯ್ತು, ಅಲ್ಲಿಂದ ಇಲ್ಲಿವರೆಗೂ ಒಂದಿಷ್ಟು ರಾಜಕೀಯ ಷಡ್ಯಂತ್ರಗಳು ಕೂಡ ನಡೆದಿರ್ತಕ್ಕಂಥದ್ದು. ಮತ್ತು ಒಂದು ಕಡೆ ಪುಷ್ಪ ಸಿನಿಮಾದ ಈ ಒಂದು ಘಟನೆ ಬೇರೆ ಬೇರೆ ರೀತಿಯಾದಂತಹ ತಿರುವುಗಳನ್ನ ಪಡಿತಾ ಇರತಕ್ಕಂಥದ್ದು ಅರುಣ್ಗೆ.